ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು 10 ನಿಮಿಷ ಆಗೈತೆ. ಇವಾಗ ಲಾಗ್ ಚಾಲು ಮಾಡೀನಿ. ಯಾಕೋ ಲಾಗ್ ಮಾಡೋಕ್ಕೆ ಬೇಸರ ಆಗಿಬಿಟ್ಟೈತೆ. ಎದ್ದೇನು 6 ಗಂಟೆಗೆ ಲಾಗ್ ಚಾಲು ಮಾಡೋಕ್ಕೆ. ನೋಡಿ ಸ್ನೇಹಿತರೆ, ನಾನು ಲಾಗ್ ಚಾಲು ಮಾಡೀನಿ. ಬಸ್ಸನ್ನು ಬಂದ ಹೊಲಕ್ಕೆ ಹೋಗ ಯಾರು ಬಂದಾರ? ಬರ್ತಾರೆ. ಜೋರಿಗೆ ಹೊಂಟ್ರೆ ನೋಡಿ, ಅವ್ರದ್ದು ಜಾಕ್ ಆಗೈತೆ. ಶ್ರಾವಣಿ ಪುಟ್ಟಕ್ಕ ಯಾಕೆ ಬಾ, ನೀ ಎಡಿ ತಗೊಂಡಿ ತನುಂಡಿ. ಇವತ್ತ ವಾರ ಅಲ್ರಿ, ಚುನೆ ವಾರ. ಪುಟ್ಟಕ್ಕರ್ ತನುಂಡಿ ತೊಂದಾರ. ನಾನೇನು ವಾತ್ಸಲನೇ ಏನಿಟ್ಟಿಲ್ಲ. ಓದ್ತೀರಾ? ಹಣಮಪ್ಪ ಹಚ್ಚಮ್ಮ ಹಾಕ್ಬಿಟ್ಟು ತನುಂಡಿ ಇಡ್ತಾರಂತ ನೋಡಿ. ಜೋಳದ ತನುಂಡಿ ಮಾಡ್ಯಾರ. ನಾನೇನು ಮಾಡಿಲ್ಲ. ನಾವು ನಮ್ಮ ಮನೆಗಳ ಮಾಡಲ್ಲ, ಅವರು ಮಾಡ್ತಾರೆ. ಮಾಡ್ಕೊತ ಬಂದವ್ರ ಪದ್ಧತಿ ಮಾಡ್ತಾರೆ. ನಾವೆಲ್ಲರ ಪದ್ಧತಿ ಮಾಡಬಾರ್ದು, ಇದ್ದ ಪದ್ಧತಿ ಬಿಡಬಾರ್ದು, ಇಲ್ಲಾರ್ದು ಮಾಡೋಕೆ ಹೋಗ್ಬಾರ್ದು. ಇನ್ನೊಬ್ಬರು ಮಾಡ್ತಾರಂತೇಳಿ ನಾವು ಮಾಡಬಾರ್ದು. ನಮ್ಮ ಪದ್ಧತಿ ಹೆಂಗಿರುತ್ತೆ, ನಮ್ಮ ಮನ್ಯಾಗ ಹಿರಿಯರು ಹೆಂಗೆ ಮಾಡ್ಕೊತ ಬಂದಿರ್ತಾರೆ ಆ ಪದ್ಧತಿನೇ ಮಾಡ್ಬೇಕು ಸ್ನೇಹಿತರೆ. ಶ್ರಾವಣಿ ರಾತ್ರಿ ಬಂದ ಅಂತ ಕರೆಯಾಗಿ ಕಟ್ಕಾಶ ಸ್ನೇಹಿತರೆ. ನಮ್ಗೆ ನಮ್ಮ ಶ್ರಾವಣಿ ಬರ್ತಡೇಗೆ ಬರ್ಲಿಕ್ಕೆ ಆಟ ಆಯ್ತು. ಇವತ್ತು ಕರ್ಯಾಕಶ ಅಕ್ಕಿ ದೇವ್ರಿಗೆ ಬಂದಿಂದ ಹೋಗಲ್ಲಾಕ್ರಿ, ಮಾತಾಡ್ಸ್ಕೆ ಬರ್ಲಕ್ಕ. ಏನಾರ ಆಗಲಿ ಏನಾರ ಬಿಳಿ, ಅವ್ರು ಮಾಡಿದ್ದು ನಾವು ಮಾಡಿದ್ದು ನಮ್ಮ ಕರ್ಮಫಲ ನಮ್ಮನ್ನೇ ತಿರ್ತೈತೆ. ಯಾಕೆ ಮಾತಾಡೋದಿಲ್ಲ. ಇವಾಗ ಏನೈತೆ ಟೈಮ್ 10 ಗಂಟೆ ಆಗೈತೆ. ನಾನು ಏನೇನು ಕೆಲಸ ಮಾಡೀನಿ ಅಂದ್ರೆ, ಬೆಳಗ್ಗೆ 7 ಗಂಟೆಗೆ ಎದ್ದೀನಿ. 6 ಗಂಟೆಗೆ ಎದ್ದು ಸ್ನೇಹಿತರೆ ಎದ್ರೆ ಹಲ್ಲು ಭಾಳ ಹಲ್ಲು ನೋವಿತ್ತು ರೀ. ಹಲ್ಲು ನೋವಿದ್ದ ಕಾರಣಕ್ಕಾಗಿ ಏನು ಮಾಡಿದೆ ಅಂದ್ರೆ, ಫಸ್ಟು ತಂಬಾಕು ತಿಕ್ಕಿಟ್ಕೆ ಗಪ್ಪನೆ ಒಂದು ತಾಸು ಕುಂತು ಅದನ್ನು ತೆಗೆದು ಬ್ರಷ್ ಮಾಡಿ ಮತ್ತು ಐಸ್ ಇಟ್ಟು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು 7 ಗಂಟೆ ಆಯಿತು. 7 ಗಂಟೆ ಮ್ಯಾಗ ಅಷ್ಟು ಮನೆ ಕಸ ಹುಡುಗಿ ಶಾವಿಗೆ ಮ್ಯಾಗಿನ ತೆಗೆದು ಹಾಸಿಗೆ ಮಡಚಿಟ್ಟು ಎಲ್ಲ ತೆಗೆದು ಕೇರಿ ಅಕ್ಕಿನೂ 7 ಗಂಟೆ ಕೆಲಸ ಅವನಿ ತೆಗೆದು ಅಷ್ಟು ಮನೆ ತೊಳ್ಕೊಂಡೆ. ಪಡ್ಸಾಲಿ ಅಡುಗೆ ಮನೆ ಇದು ಪಡ್ಸಾಲಿ ಅಟ್ಟ ತೊಳ್ಕೊಂಡು ತೊಳೆದ್ರಾಗನೇ ದಪ್ಪನ ಗಾಳ ಸಿಕ್ಕಾಪಟ್ಟೆ ಕಾಯಿ ಸ್ನೇಹಿತರೆ. ದಪ್ಪನ ಒಂದು ತೆಂಗಿನ ಗಿಡ ಅಂತೀನಿ ನೋಡು. ತೆಂಗಿನ ಗಿಡ ಬೀಳಿದ್ರಿ. ತೆಂಗಿನ ಗಿಡದ ಕಾಯಿ ಇರ್ತಲ್ಲ, ಗೊನೆನೇ ಬಿದ್ದು ಬಿಡ್ತಂದು. ಅದು ಗೊನೆಯಾಗ 23 ಕಾಯಿ ಇದ್ದು. ಅವನು ಇಷ್ಟು ತಂದು ಕೇರಿ ಶ್ರಾವಣಿ ಎತ್ತಿ ಸಾವು ಕುಮಾರ ಕೂಡಿ ಗೊದಲ ಹಾಕಿದ್ರು. ಹಾಕಿಂದ ನಾನು ಅವತ್ತು ಅಲ್ಸ ಹಾಕ್ರೆ 9 ಗಂಟೆ ಆಗಿಬಿಡ್ತ್ರಿ. ಬೇಡದು ಅಂತೇಳಿ ಹಂಗೆ ಒಂದಿಷ್ಟು ಚುರುಮುರು ಸುಸ್ಲಾ ಮಾಡಿ ಅವ್ರು ಜಾಕ ಮಾಡಿಸಿ ಆಕೆ ನಾಷ್ಟ ಮಾಡ್ಯಾರ್ರಿ. ಈಗ ಪುಟ್ಟಕ್ಕ ದೇವ್ರಿಗೆ ಕರೆಯಿದೆ. ಪುಟ್ಟಕ್ಕ ಲೇಟ್ ಆಯಿತು. ಇವಾಗ ಬಂದು 10:30 ಆಗೈತ್ರಿ. ಇವಾಗ ದೇವ್ರಿಗೆ ಹೋದ್ ನೋಡಿ ಜಾಮವಾಗಿ. ವಾರ ಅಲ್ರಿ, ವಾರ ಹಿಡಿದ ದಿನ ಹೋಗಲೇಬೇಕು. ಇನ್ನು 5ನೇ ವಾರಕ್ಕೆ ದ್ಯಾಮನ ಜಾತ್ರೆ ಐತ್ರಿ. ಮತ್ತು ಬೀರಪ್ಪ ಮುತ್ತೇನ ಜಾತ್ರೆ ಐತಿ. ಇವತ್ತು ತಾರೀಕು ಫಿಕ್ಸ್ ಮಾಡ್ತಾರಂತ ಎಲ್ಲರೂ ಡಂಗ್ರ ಹೊಡೆದಾರಿ. ಎಲ್ಲರೂ ಆಂಜನೇಯನ ಗುಡಿ ಬರ್ರಿ, ದ್ಯಾಮನ ಜಾತ್ರೆ ಬೀರಪ್ಪ ಮುತ್ತೇನ ಜಾತ್ರೆ ಡೇಟ್ ಫಿಕ್ಸ್ ಮಾಡ್ತಾರೆ. ಮತ್ತು ಏನೇನು ಹೇಳಿದ್ರು ಅವರು ಅಂತ ಡಂಗ್ರ ಹೊಡೆದ್ರು. ಇನ್ನು ಹಳ್ಳಿ ಕಡೆ ಡಂಗ್ರ ಹೊಡಿತಾರೆ ನೋಡಿ. ಅವರು ಡಂಗ್ರ ಹೊಡೆಯೋರು ಎಲ್ಲ ಹೋಗಿ ಡಂಗ್ರ ಹೊಡ್ಕೊತಿರ್ತಾರೆ. ಹಿಂಗೆ ಐತಿ ಊರಾಗ, ಹಿಂಗಿಲ್ಲ ಅಂತೇಳಿ. ಊರಾಗ ಇಲ್ಲರಿ ಡಂಗ್ರ ಹೊಡಿದು ಇಲ್ಲಿ ಐತ್ರಿ. ಇಷ್ಟು ಕಾಯಿ ಹಾಕ್ಕೊಂಡು ಮತ್ತು ಅವ್ರಿಗೆ ಒಂದಷ್ಟು ನಾಷ್ಟ ಮಾಡಿ ಅವ್ರು ಜಾಕ ಮಾಡಿಸಿ ಶ್ರಾವಣ ಮಲ್ಕೊಂಡಾನ ಒಳ್ಳೆ. ಸ್ವಲ್ಪ ರಾತ್ರಿ ಮಳೆ ಗಾಳಿ ಅಲ್ರಿ, ತಳ್ಯಾಕ ಮ್ಯಾಕ ಅಡ್ಡಾಡಿ ಹೋಗಿದ್ದೆ. ಇಲ್ಲೋಗ ಸಜ್ಜೆ ಕರೆಂಟ್ ಒಂದಿಲ್ಲ. ಸಜ್ಜೆಕೊಂಬ ಹೋಗೋದು, ಮಳೆ ಬರೋದು, ಅಟ್ಟಕ್ಕೊಂಬರೋದು, ಸಜ್ಜೆಕೊಂಬೋದು, ಅಟ್ಟಕ್ಕೊಂಬರೋದು. ಹಿಂಗಾಗಿ ನಿದ್ದೆಗಿಲ್ಲ ಮಲ್ಕೊಂಡನವ. ಶ್ರಾವಣಿನೂ ದೇವ್ರಿಗೆ ಹೋಗ್ಬಂದು ಮಲ್ಕೊಂಬಿಡಲ್ಲ ಸ್ನೇಹಿತರೆ. ನಮ್ಮದು ಇನ್ನು ಕಲಿಸ್ ಐತೆ. ಇವಾಗ ಅಷ್ಟು ಎಲ್ಲ ಅಡುಗೆ ಮೇಲೆ ತೊಳ್ಕೊಂಡೆ. ಗ್ಯಾಸ್ ಕಟ್ಟಿ ಅವ್ರಿಗೆಲ್ಲ ನಾಷ್ಟ ಮಾಡಿಸಿ ಅವ್ರು ಜಾಕ ಮಾಡಿಸಿ ಅಡುಗೆ ಮೇಲೆ ತೊಳ್ಕೊಂಡೆ. ಕಸ ಹೊಡಿ ಹಂಗೆ ಬಿಟ್ಟಿದ್ದೆ. ಊಟ ತೊಳ್ಕೊಂಡಿನಿ. ಇವಾಗ ಏನೈತಿ, ಹಿಂದೆ ಬಾಂಡೆ ಅದಾವೆ, ಬಟ್ಟೆ ಅದಾವೆ. ಅವರು ಉಸು ಬಟ್ಟೆ ತಿಕ್ಕ್ಯಾಕೆ ಬಾಂಡೆ ತಿಕ್ಕಿ ಉಸು ಕಟ್ಟಿಗೆ ಒಳ್ಳೆದು ಒಂದಿಷ್ಟು ಕಟ್ಟಿಗೆ ಇಟ್ಟು ನಾವು ಚೆಲ್ಲಾಪಲ್ಲೆ ಕಟ್ಟಿಗೆ ಅವು ಉಸು ಕಟ್ಟಿಗೆ ಹೊಂದಿಸಿ ಕಸ ಉಡಬೇಕು. ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಏನೇನು ಮಾಡೀನಿ ಏನಿಲ್ಲ. ಹೇಳೋಕ್ಕಿಂತ ತೋರಿಸಿರ ಗೊತ್ತಾಗತ್ತೆ ನಿಮಗೆ. ಬನ್ನಿ ಸ್ನೇಹಿತರೆ, ನಾ ಹಂಗೆ ವಿಡಿಯೋ ಮಾಡಾಕತ್ತಿಂದ ಹಿಂದೆ ಬಂದೆ. ಅದು ಗೊಂಚಲು ಬಿದ್ದಿತ್ತಲ್ಲ, ಇದು ಪರಿಗೆ ಬಿತ್ತು ನೋಡಿ. ಎಳೆದು ಹೋಗೋದು ಉಸು ಕಟ್ಟಿಗೆ ಹತ್ತಿ ಇಟ್ಟೆ. ಶ್ರಾವಣಿನೂ ಬಂದ ಹೊಡಿ ದೇವ್ರಿಗೆ ಬಂದೆವ. ಏನು ಹಚ್ಚೊಂದಿಲ್ಲ ಮತ್ತು ಕುಕ್ಮ ಹಚ್ಚೊಂದಿನ. ಇನ್ನೇಗ ಹಾಕಿ ಜಸ್ಟ್ ದೇವ್ರಿಗೆ ಬಂದು ನಾನು ಅಷ್ಟು ಕಟ್ಟಿಗೆ ಮ್ಯಾಕಿಟ್ಟು ಅಚ್ಚಿ ಕಡೆ ಬಿದ್ದಿತ್ತು ಸ್ನೇಹಿತರೆ. ಅಚ್ಚಿ ಕಡೆ ಅವ್ರದ್ದು ಒಂದು ಬಿದ್ದೈತೆ ನೋಡಿ ಪರಿಗೆ. ಅದು ಅಚ್ಚಿ ಕಡೆ ಅವ್ರ ಗಿಡದಾಗ ಬಿದ್ದೈತಿ. ಈಚೆಗೆ ನಮ್ಮದು ಒಂದು ಮ್ಯಾಗ ನಿಂತ ಬಿತ್ತು. ಅದನ್ನು ಎಳಕ್ಕೆ ಕೇರಿ ಆ ಕಡೆ ಹೋಗೋದೇನೋ ಅಚ್ಚಿ ಕಡೆ ಜಾಡ್ಸಿ ಒಗಿಬೇಕ್ರಿ ಅದನ್ನ. ಈಗ ಬಾಂಡೆ ಇಟ್ಟೀನಿ ರೀ. ನಾ ಬಟ್ಟೆ ಅದಾವೆ, ಇದರಿಂದೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ಸ್ನೇಹಿತರೆ, ಅಡುಗೆ ಮನೆ ಎಲ್ಲ ಹೆಂಗೆ ಕ್ಲೀನ್ ಮಾಡಿ ನಾನು ತೋರಿಸ್ತೀನಿ. ಹಂಗೆ ವಿಡಿಯೋ ಮಾಡಾಕತ್ತಾಗ ಬಿತ್ತರಿ ಅದು ಹಂಗೆ ಒಳಗೆ ಬಂದು ನೋಡಿ.
ಬಾವಿ ಕಾಲು ತಗೊಂಬ ಒಳ್ಯಾಕೆ ಮನೆ ತೊದೀನಿ ಬಾ ನೋಡಿ ಸ್ನೇಹಿತರೆ ನಾ ಪುಟ್ಟಿ ಒಟ್ಟು ಹಂಗೆ ಇಟ್ಟು ಹೋಗ್ಯ ನಾವು ಅವರು ರಾಡಿಯರಿವಿ ಮ್ಯಾಟು ಒಗದು ಹಾಕ್ಬೇಕ್ರಿ ಈಗ ಹೋಗೋದಾಗಿ ಕಸ ಹುಡುಗಿ ಬಿಟ್ಟಿನಿ ಅಂದ್ರೆ ಸ್ವಚ್ಛ ಆಯ್ತು ಪರಿಕೆ ನೀವು ಬಿಟ್ಟು ಆ ಪರಿಕೆ ಎಳ್ದು ಹೋಗೋದು ಆಚೆ ಕಡೆ ಮಕ್ಳಿಗೆ ಹೋಗಿ ಪರಿಕೆ ಎಳ್ದು ಅಂತ ಹಾಂ ಒಗಿತೇವಲ್ಲ ನಾನು ಒಗಿತೀನಿ ಬಿಡು ನೋಡಿ ಸ್ನೇಹಿತರೆ ಎಲ್ಲ ಮನೆ ಕ್ಲೀನ್ ಆಗೈತಿ ನಾಷ್ಟಾನು ಮಾಡೀನಿ ಅವ್ರಿಗೆಲ್ಲ ನಾಷ್ಟ ಆಗಿತ್ತು ನಂದು ಒಬ್ಬಾಕಿನ ನಾಷ್ಟ ಆಗಬೇಕು ಇದು ಹಿಂಗೆ ಯಾಕೆ ಅಕ್ಕ ಒಲಿಗೆ ಹಚ್ಚಾಳ ಅಂತಿರಬೇಕು ಭಾಳ ಖಾರ ಆಗೈತ್ರಿ ಸಿಮೆಂಟ್ ಹಚ್ಚೀನಿ ಇವಾಗ ಸಿಮೆಂಟ್ ಹಚ್ಚೀನಿ ಸರಿ ಕಡೆ ಸಿಮೆಂಟ್ ಹಚ್ಚಿ ಸ್ನೇಹಿತರೆ ಇವಾಗ ಅದ್ರ ಮ್ಯಾಗ ಸುಣ್ಣ ಹಚ್ಚಬೇಕು ಹಂಗೆ ಭಾಳ ಖಾರ ಆತಂದ್ರೆ ಈ ಥರ ಸಿಮೆಂಟ್ ತಿಳಿ ಸಿಮೆಂಟ್ ಮಾಡಿ ಬಡಿದು ಮ್ಯಾಗ ಸುಣ್ಣ ಹಚ್ಚಿದ್ನಿ ಅಂದ್ರೆ ಬೆಳ್ಳಗಾಗುತ್ತೆ ನೋಡಿ ಇವತ್ತು ಸಿಮೆಂಟ್ ಹಚ್ಕೊಂಡು ಸಿಮೆಂಟ್ ತೊಲಿ ಹಚ್ಚಬೇಕು ಸದ್ ಒಳ್ಳೆ ಮ್ಯಾಗ ಇದು ಹಚ್ಚಬೇಕು ರೀ ಇವ್ರಿಗೆ ಗ್ಯಾಸಿ ಮ್ಯಾಗ ಕಾಸ್ಕೊಟ್ಟು ನೀರಿಲ್ಲ ಜಾಗಕ್ಕೆ ಗ್ಯಾಸಿ ಮ್ಯಾಗ ಕಾಸ್ಕೊಟ್ಟು ಎಲ್ಲ ಅವ್ರಿಗೆಲ್ಲ ನೀರು ಕಾಸ್ಕೊಟ್ಟು ಅವ್ರು ಜಾಗ ಮಾಡಿಸೇ ಎಲ್ಲ ಲಾಸ್ಟಿಗೆ ಮನೆ ತೊಳ್ದೆ ನೋಡಿ ಅಡುಗೆ ಮನೆ ಲಾಸ್ಟಿಗೆ ತೊಳೆದು ಸ್ವಲ್ಪ ಸಿಮೆಂಟ್ ಬಡ್ಕೊಂಡಿನಿ ನೋಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಆಗೈತೆ ಇವಾಗ ಹಿಂಗಿದ್ದು ಎಷ್ಟು ಕ್ಲೀನ್ ಮಾಡಿದ್ದೆ ಮುಗೀತು ನೋಡಿ ಎಷ್ಟು ಸ್ವಚ್ಛಗೈತೆ ನೋಡಿ ಮನೆ ಯಾಕೆ ಸುಣ್ಣ ಹಚ್ಚಿದ್ದೆ ಭಾರಿ ಕಾಣ್ತಿರ್ತೀವಿ ಸುಣ್ಣ ವಾರ ಹಚ್ಚಬಾರ್ದಂತ ಸುಣ್ಣನೂ ಇಲ್ಲ ನೋಡಿ ಯಾರು ಅವಂದಾಗೆ ಜಾಕ ಮುಕ್ಕೊಂಡು ಎದ್ದು ನೋಡಿ ಎದ್ದು ಕುಂತ ನೋಡಿ ಬಾ ಮಾರೋಡಪ್ಪ ನೋಡಿ ಜಾಕ ಮಾಡಿ ರೆಡಿ ಆಗಿಲ್ಲ ಹಂಗೆ ಮುಕ್ಕೊಂಡು ಬಿಸಿಲು ನೋಡಿ ರಿಮ್ ಅಂತೈತಿ ರಂಗೋಲಿ ಹಾಕಿ ಮನೆ ಮುಂದೆ ಎಲ್ಲ ಮನೆ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ ಸ್ವಚ್ಛಗೈತೆ ಅಲ್ಲಿ ಹೋಗಿದ್ರು ಲೇಟ್ ಆಗಿ ಕ್ಲೀನ್ ಮಾಡ್ಕೊಂಡಿನಿ ನೋಡಿ ಕಾಣ್ತಿರ್ಬೇಕು ನಿಮ್ಮ ಮನೆ ಎಲ್ಲ ನಮ್ಮ ಮನೆ ಯಾವ ಥರ ಕ್ಲೀನ್ ಆಗೈತೆ ಅನ್ನೋದು ಶ್ರಾವಣಿ ಕಾಯಿ ನೋಡಿ ಈ ಕಾಯಿ ಎಷ್ಟದ ಶ್ರಾವಣಿ ಇಷ್ಟೊಂದು ಗೊನೆ ಒಂದಾಗ ಗೊನೆ ಒಳಗೆ ಎಷ್ಟು ಕಾಯಿದ್ದು ನೋಡಿ ಇಷ್ಟು ನಾವೇ ಇನ್ನು ಒಂದು ಸಾವಿರದವ್ರು ಬಿದ್ದಿದ್ದು ಇಂತೆಲ್ಲ ನಾವೇ ಹರಿದೀವ್ರಿ ಇವನ್ನ ಎಳ್ನೀರು ಇಲ್ವೇ ಬಲ್ತಾವು ಹೊಡೋರಿಲ್ಲ ಇಷ್ಟು ಕಾಯಿ ಬಿದ್ದಾವೆ ಸ್ನೇಹಿತರೆ ಇಷ್ಟು ಕಾಯಿ ಒಂದಾಗ ಗೊನ್ಯಾಗ ಇಷ್ಟು ಕಾಯಿ ಅಂದ್ರೆ ನನಗೆ ಖುಷಿ ಆಯ್ತು ನೋಡಿ ಇವಾಗ ಕಾಯಿ ಇವಾಗ ಇಷ್ಟು ಕಾಯಿ ಬಿದ್ದಾವು ಎಳ್ನೀರು ಅದಾವು ಇಲ್ಲ ಎಳ್ನೀರು ಭಾಳ ಇಲ್ರಿ ಇವು ಹೊಡಿ ನಾಯಿ ಕುಡಿಯೋಕತ್ರ ಇಷ್ಟು ಒಂದು ನಮ್ಮ ಗಿಡದಾಗ ಇಷ್ಟು ಕಾಯಿ ಸಿಕ್ಕಾವು ಅಮಾಸಿ ಚಿಂತಿಲ್ಲ ನೋಡಿ ಕಾಯಿ ಹೊಡಿದು ಇಲ್ಲಕ್ಕೆ 25-30 ರೂಪಾಯಿ ಕೊಟ್ಟು ಕಾಯಿ ಹೊಡೆದೀವಿ ಬನ್ನಿ ಸ್ನೇಹಿತರೆ ಹಿಂದಿದೆಲ್ಲ ಕ್ಲೀನ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಯಾಕೆ ಏನಾಯ್ತು ಸರಿ ಸರಿ ತಮ್ಮ ರೆಡಿ ಮಾಡೋ ಸ್ನೇಹಿತರೆ ಶ್ರಾವಣಿ ಯಾರು ಬಂದಿದ್ರು ಮನೆಗೆ ಯಾರು ಬಂದಿದ್ರು ನಮ್ಮ ಅತ್ತಿ ಕರ್ಕೊಂಬಂದು ನೋಡಿ ಶ್ರಾವಣಿಗೆ ಹೋಗ್ಬಿಡಿ ಹೋಗಿ ಕರ್ಯಾಕೆ ಕಸಿದ್ದು ಶ್ರಾವಣಿನ ಬಾ ಅತ್ತಿ ಅಂತಂದು ಬಂದು ನೋಡಿ ಮನೆಗೆ ಅಂಟಿಯರು ಬಂದಿದ್ದರು ಬಂದು ಅವರು ಹೋದರು ಬರ್ತಾರೆ ಇವತ್ತಂದ್ರೆ ವಸ್ತಿಲಿ ಇರ್ತಾರಂತ ಬಾಂಡೆ ತಿಕ್ಕಿ ಅಜ್ಜಿ ಕಡೆ ಮಾಮರ ಮನೆಯಾರ ನಾನು ಬಾಂಡೆ ತಿಕ್ಕೊಂಡೆ ಅವ್ರು ಹೋಗಿಂತ ಲೇಟ ಆಯ್ತು ನೋಡಿ ಇನ್ನೂ ಪೂಜೆ ಮಾಡಿಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಹಿಂದ ಬಟ್ಟೆ ಹೋಗೋದು ಹಾಕಿದೆ ಎಲ್ಲ ಕಸ ಗುಡ್ಸಿದ್ದೀನಿ ರೀ ಕಸ ಭಾಳ ಇತ್ತು ಶ್ರಾವಣಿ ಕಸ ಹೆಂಗಿತ್ತು ಮನೆಯಿಂದ ತೆಂಗಿನ ಪರಿಕೆ ಅಂತ ಶ್ರಾವಣ ಶ್ರಾವಣ ಗುಡ್ಯಾಗ ಹೋಗಿ ನೋಡಿ ಬಿರಪ್ಪ ಗುಡ್ಯಾಗ ಹೋಗಿ ನವಿ ಗುಡ್ಯಾಗ ನೆಳ್ಳಿಗೆ ಆಡ ಅಪ್ಪ ಹೋಗು ಬಾ ಗುಡ್ಯಾಗ ಆಡೋ ನೆಳ್ಳಿಗೆ ಆಡೋ ಅಲ್ಲಿ ಹುಡ್ರದವ್ರು ಆಡಾಕತ್ತಾವು ಅವನು ಹೋಗಿ ನೋಡಿ ದೇವರ ಅಜ್ಜ ಬನ್ನಿ ಸ್ನೇಹಿತರೆ ನಾನು ಜಾಕ ಮಾಡ್ತೀನಿ ಜಾಕ ಮಾಡಿ ಪೂಜೆ ಮಾಡಬೇಕು ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂಟಿಯರು ಇಲ್ಲೇ ಇರ್ತಾರಂತ ಇವತ್ತು ಅಡುಗೆ ಏನೇನು ಮಾಡ್ಬೇಕು ನೋಡಬೇಕು ಶಾವಿಗೆ ಒಣಗಾಕತ್ತಾವ ಮ್ಯಾಗಿನ ಕಾಯ್ತಾರ ಬಿಟ್ಟೀನಿ ರೀ ಬನ್ನಿ ನೋಡಿ ಸ್ನೇಹಿತರೆ ಟೈಮು 8:42 ಆಗೈತೆ ಅಂಟಿಯವರು ಬಂದಾರಂತ ಹೇಳಿದ್ನೆಲ್ಲ ಚಿಲ್ಗೋ ಇಲ್ಲೇಟ್ ನೋಡಿ ಅವ್ರು ನಾಳೆಗೆ ಅವರು ಬಟ್ಟೆ ತೊಗೊಂಬಂದಾರಿ ಯಾಕಂದ್ರೆ ಆಂಟಿಯರಲ್ಲಿ ರಿಲೇಷನ್ ಅವ್ರಿಗೊಬ್ಬರು ಸರಪಣಿ ಆಗೈತೆ ಅಂತ ನಮ್ಮ ಆಂಟಿ ಅಂದ್ರೆ ಹೆಣ್ಣು ಮಗಳು ನೋಡಿ ಶ್ರಾವಣಿಯರ ಪಪ್ಪಾರ ಅಕ್ಕರಿ ಬಂದಾರ ಒಬ್ರಿಗೆ ರಿಲೇಷನ್ ಸರಪಣಿ ಆಗೈತೆ ಅಂತ ಹಿಂಗಾಗಿ ಅವರು ಬಟ್ಟೆ ತೊಗೊಂಬಂದಾರ ತಮ್ಮಡು ಬಟ್ಟೆ ತೊಗೊಂಬಂದಾರ ಹಿಂಗಾಗಿ ಅವರು ಇಲ್ಲೇ ಚೀಲ ಇಟ್ಟು ನೋಡಿ ಸ್ನೇಹಿತರೆ ಫುಲ್ ಸುಸ್ತು ನೋಡಿ ಹಂಗೆ
ಅವ್ರು ಬರೋಣ ಮತ್ತು ನಾಷ್ಟ ಮಾಡಿ ಊಟ ಮಾಡಿಸಿ ಬಾಂಡೆ ತಿಕ್ಕಿ ಮತ್ತು ಒಗ್ಯಾನ ಹೋಗೋದು ಮತ್ತು ಜಳಕ ಮಾಡಿ ಪೂಜೆ ಮಾಡಿ ನಾ ಜಳಕ ಮಾಡ್ತೀನಿ ಅಂತ ವಿಡಿಯೋ ಕಟ್ ಮಾಡಿದೆ ಆಚೆ ಕಡೆ ಚಹಾ ಕುಡಿಯೋಕ್ಕಂತ ಅಕ್ಕನ ಮನೆಗೆ ಹೋಗಿದ್ರು. ಇಲ್ಲೇ ಬಂದಾರ ಇವಾಗ ಆಚೆ ಕಡೆ ನಮ್ಮ ಮಾವಾರಲ್ರಿ, ನಮ್ಮ ಮಾವಾರ ಮನ್ಯಾಗ ಇದ್ದಿದ್ದಿಲ್ಲ, ಇವಾಗ ಬಂದಾವಲ್ಲಿ ಅಂತ. ಹಿಂಗಾಗಿ ಆ ಕಡೆ ಹೋಗಿ ಬರ್ತೀವಿ ಅಂತ ಹೋದ್ರು. ನಾನು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಸ್ನೇಹಿತರೆ. ಟೈಮ್ ಬಂದು 8:40 ಆಗೈತಿ. ಇವಾಗ ಜಸ್ಟ್ ಬಾಂಡೆ ತಿಕ್ಕಿದೆ, ಇಷ್ಟು 2 ಪುಟ್ ಬಾಂಡೆ ಇದ್ದು. ಹಂಗಂದ್ರೆ ಮುಂಜಾನೆ ನಾಷ್ಟ ಮಾಡಿದ್ದು ಎಲ್ಲ ತಿಕ್ಕಿ ಬಾಂಡೆ ತಿಕ್ಕಿ ಎಲ್ಲ ಮಾಡಿ 12 ಗಂಟೆ ಆಗಿತ್ತು. ಬಟ್ಟೆ ಗಿರಿಯಕೊಂದು ನೆಲಬರ್ಕೊಂಡು ಅವು ಕ್ರೀಮನ್ನು 3 ಕ್ರೀಮ್ ಹೋದು ನೋಡಿ. ಇವತ್ತು 3 ಕ್ರೀಮ್ ಹೋದು ವ್ಯಾಪಾರ ಅದು. 2,200 ರೂಪಾಯಿ ಮಾಡಿ ಮಾರೀನಿ. 210 ರೂಪಾಯಿ ಆರ್ಎಸ್ ಅದಾವೆ, 2,200 ಮಾರಿ 40 ರೂಪಾಯಿ ನನಗೆ ರೀ. ಇನ್ನು ನಿಮ್ಗೆ ಯಾರಿಗೆ ಬೇಕಾದ್ರೆ ಹೇಳಿ 210 ರೂಪಾಯಿ ಕೊಡ್ತೀನಿ ನಿಮಗೆ. ಯೂಟ್ಯೂಬ್ ಫ್ಯಾಮಿಲಿಗೆ ಯಾರಿಗೆ ಬೇಕಾದ್ರೆ ಹೇಳಿ, ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರ್ತೈತೆ. ಒಂದಿಷ್ಟು ಮಾಲ್ ವ್ಯಾಪಾರನ ಆಯ್ತು ರೀ. 1-2 ಪತ್ಲ, ಅದೊಂದು ಪತ್ಲ, 2 ಪತ್ಲ, 3 ಪತ್ಲ ವ್ಯಾಪಾರ ಅದು ಸ್ನೇಹಿತರೆ. ಶುಕ್ರವಾರ ಅಂದರು ವ್ಯಾಪಾರ ಅದು. ಬಟ್ಟೆ ಟಿಚಿಂಗ್ ಇಲ್ಲ ಅಂದರು ಮನೆಗೆ ಯಾರಾದರೂ ಬೀಗರು ಬಂದ್ರಂದ್ರೆ ಕಷ್ಟ ಐತೆ ನೋಡಿ ಸಂಭಾಳಿಸೋದು. ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೆ, ನಾಷ್ಟಕ್ಕೆ ಉಪ್ಪಿಟ್ಟು ಒಂದು ತಿನ್ಕೊಂಡು ಅವರಿಗೆ. ಮತ್ತು ಮಧ್ಯಾಹ್ನ ಚಪಾತಿ, ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ, ಬೇಳೆ ಸಾಂಬಾರು, ಅನ್ನ ಮಾಡಿದ್ದೆ. ತುಪ್ಪ ಇತ್ತು, ಬೆಲ್ಲ ಇತ್ತು, ಉಂಡ್ರು. ಮಧ್ಯಾಹ್ನ 3 ಗಂಟೆಗೆ ಊಟ ಮಾಡ್ಯಾರ. ಹಸು ಇಲ್ಲ ಮಗ ಅಂದಾರ. ಒಂದಿಷ್ಟು ಚೂಡಾರ ಮಾಡಿದ್ರಾತು, ಸುಮ್ಮ ಸ್ನ್ಯಾಕ್ ಥರ ತಿಂತಾರಂತ ಮಾಡೀನಿ. ಇನ್ನು ಇಷ್ಟು ಬಾಂಡೆ ತಿಕ್ಕೊಂಬಂದೆ. ಫುಲ್ ಸುಸ್ತಾಗೈತೆ ನೋಡಿ ಸ್ನೇಹಿತರೆ. ಇವತ್ತು ರೆಸ್ಟ್ ಅನ್ನೋದೇ ಇಲ್ಲ ನನಗೆ. ಕ್ರೀಮಿ ಬರೋದು, ಬಟ್ಟೆ ಬರೋದು, ಆಂಟಿಯರ್ಗೂ ಮಾತು ಹೇಳೋದು ಭಾಳ ದಿನ ಆಗಿತ್ತು. ಆಂಟಿಯರು ನಾವು ಏನೋ ದೇವ್ರ ಆಶೀರ್ವಾದ ಕುಡಿದೀವಿ ಅನ್ನೋಕೆ ನಾವು ಏನೋ ಅಷ್ಟೊಂದಿಲ್ಲ. ಅವರೇ ಒಂದಿಷ್ಟು ಜಗಳ ಮಾಡಿ ಬರ್ತಡೇ ಕರೆದ್ರೆ ಹಂಗೆ ಅಂತ ಮಾತಾಡೋ ಅದ್ರ ಬಗ್ಗೆ ವಿಡಿಯೋ ಮಾಡೀನಿ. ಅದು ನೋಡಿರ್ಬೇಕು ನೀವು. ಏನೋ ಬಿಡಿ, ಎಲ್ಲೋ ಯಾರೊಬ್ಬರು ಕಾಲ್ಗುಂತ ನಮಗೆ ಕುಡಿಯಬಾರ್ದಂತೂ ಕುಡಿದ್ವಿ. ಆಂಟಿಯರಿಗೆ ಸೀರೆನ ಚಾಯ್ಸ್ ಮಾಡಿ ಇಟ್ಟೀನಿ. ಅವ್ರ ಎದುರಿಗೇನೆ ಯಾವ್ದು ಬೇಕಾದ್ರೆ ಆ ಆಂಟಿಯರಿಗೊಂದು, ಈ ಆಂಟಿಯರಿಗೊಂದು ಯಾವ್ದು ಬೇಕಾದ್ರೆ ತೊಗೊಂಡು ನಿಮಗೆ ಭಾಳ ದಿನಕ್ಕೆ ಬಂದಿರಿ, ಎಷ್ಟು ದಿನ ಆಯಿತು ಇಲ್ಲಂತ ಚಾಯ್ಸ್ ಮಾಡೀನಿ. ಸೀರೆ ನಿಮ್ಮ ಅತ್ತೆ ಸೀರೆ ನಮ್ಮ ಶ್ರಾವಣಿಯರ ಅತ್ತಿಗೆ ಶ್ರಾವಣಿ ಚಾಯ್ಸ್ ಮಾಡ್ಯಾರ್ರಿ. ಇನ್ನೊಬ್ರು ಆಂಟಿಯರು ಬಂದಾರ, ಸರಪ್ನಾಗೈತೆ ನಾವು ಕರ್ಕೊಂಬಂದಾರಲ್ಲ, ಅವ್ರಿಗೆ ಏನೈತೆ ನಾ ಚಾಯ್ಸ್ ಮಾಡೀನಿ. ಚಲೋ ಯಾಕೆ ನಾ ಮಾಡ್ತಿದ್ರೆ ಅವ್ರು ಬಿಡ್ಬೇಕು ನೋಡಿ ಸ್ನೇಹಿತರೆ. ಶ್ರಾವಣಿ ಏನು ಮಾಡಿದ್ಲು, ಡ್ಯಾಮೇಜ್ ಆಗ್ಯಾನೈತೆ ಗಳಿಗೆ ಮುರಿದಾಬಿಟ್ಲು. 2 ಗಳಿಗೆ ಹುಚ್ಚಿಟ್ಟು ನಾಳೆಗೆ ಅವ್ರುವಾಗ ಉಡಿಸಿ ಕಳಿಸ್ತೀನಿ. ವಿಡಿಯೋ ಒಂದು ಸ್ವಲ್ಪ ಆಡಿದಾರ, ನಾನೇ ಯಾಕೆ ವಿಡಿಯೋ ಹೆಂಗೆ ಮಾಡ್ಬೇಕು ಇಲ್ಲ ಅಂತ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಇದು ನಮ್ಮ ಶ್ರಾವಣಿಯರ ಅತ್ತಿಗೆ ಬಿಚ್ಚಿ ನೋಡಿ ಸೀರೆ ಬಿಚ್ಚಿಕ್ಕಿಂದು ನಮ್ಮ ಹೆಣ್ಮಗಳಿಗೆ ಅಂದ್ರೆ ಗೊತ್ತಾಯ್ತು ಸ್ನೇಹಿತರೆ. ನಮ್ಮ ಹೆಣ್ಮಗಳು ಈ ಸೀರೆ ಉಡಿಸ್ಬೇಕಂತ ಬಿಚ್ಚೀನಿ. ಸ್ಟೋನ್ ಐತಿ, ಮೆತ್ತು ಚಲೋ ಐತಿ, ಉಡ್ಸಿಟ್ಟು ಚಲೋ ಉಡ್ಬೇಕು. ನಮ್ಮ ಅಜ್ಜಿಯರು ಬಂದಾರಲ್ರಿ, ಒಂದು ಸ್ವಲ್ಪ ಅವ್ರ ವಯಸ್ಸಿನವ್ರು ಇದಾರ, ಅವ್ರು ಉಡಲ್ರಿ ಅಂತ ಸೀರೆ. ಅದ್ರಾಗ ಊಟ ಎರಡು ಅಂಥವು ಮಾಡ್ತಿದ್ದೆ. ಕಾಟನ್ ಸೀರೆ ಒಳಗೆ ಉಡಲ್ಲ ಅಂಥೇಳಿ ಕಾಟನ್ ಸೀರೆ ಒಳಗೆ ಬಿಚ್ಚಿ ನೋಡಿ ಎಲ್ಲ ಬಿಚ್ಚಿ ಅವ್ರಿದ್ರಿಗೆ ಚಾಯ್ಸ್ ಮಾಡಿ ಅವ್ರಿಗೆ ಯಾವ್ದು ಹಾಯ್ಕೊಲ್ಲ ಅಂತಲೇ ಬಿಟ್ಟಿದ್ದೆ. ಈ ಸೀರೆ ಶ್ರಾವಣಿ ತೋರಿಸ್ತಿರ್ಬೇಕು. ಈ ಥರ ಇದೆ ನೋಡಿ, ಚೆಂದಿದೆ ಕಾಟನ್ ಸೀರೆ. ಯಾರೋ ಮನೆ ಬರ್ತಾರೆ ಅಷ್ಟು ದಿನಕ್ಕೆ, ಭಾಳ ದಿನಕ್ಕೆ ಆಂಟಿಯರು ಭಾಳ ದಿನ ಆಯ್ತು. ನಮ್ಮ ಹೆಣ್ಮಗಳು ಅಂತಿಲ್ಲ, ಭಾಳ ದಿನ ಆಯ್ತು ಬಂದಿದ್ದಿಲ್ಲ. ಏನಂತಾರಲ್ಲ, ಬಂದಾರ ಮಂತ್ಯಾನ ಬಂದವ್ರಿಗೆ ಭಾಳ ಧನ್ಯವಾದ ಸ್ನೇಹಿತರೆ. ನಮಗೊಂದು ಅದೊಂದು ಗುಣ ಐತೆ ನೋಡಿ. ಸೀರೆ ಚೆಂದ ಐತಿಲ್ರಿ, ಮಸ್ತ್ ಐತಿ. ಪಿಂಕಲ್ಲ ಇಲ್ಲ, ಚಲೋ ಮಾಡಿ ನೋಡಿ. ಯಾಕೆ ಅಂತೇಳಿ ಫೋಟೋ ನೋಡಿ. ನೋಡಿ ಸ್ನೇಹಿತರೆ, ಶ್ರಾವಣಿ ಹಿಡ್ದ ಚಂದ ಕಲರನ್ನು. ಆಂಟಿಯರ್ ಹಾಲು ಕಲರ, ಆಂಟಿಯರು ಕಪ್ಪದಾರ ಹಿಡಿತೈತ್ರಿ. ಆಂಟಿಯರ್ನ ನಮ್ಮ ಆಂಟಿನ ನಮ್ಮ ಹೆಣ್ಮಗಳ ತೋರಿಸಿದಾರ. ವಿಡಿಯೋದಾಗ ನಿಮಗೆ ತೋರಿಸ್ತೀನಿ. ಕ್ಲಿಕ್ ಮಾಡ್ಬೇಕು. ತಮ್ಮನೇಲಿ ಹಾಕಕ್ಕೆ ಫೋಟೋ ಒಂದು ಬೇಕಲ್ರಿ, ಸರ್ಕಸ್ ಮಾಡಿದೆ ನೋಡಿ. ತಮ್ಮನಲ್ಲಿಗೆ ಒಂದು ಬೇಕಲ್ಲ ಫೋಟೋಗಳು. ನಮ್ಮ ಹೆಣ್ಮಗ ನೋಡಿ ಮೆತ್ತಗೆ ಚಲೋ ಸ್ನೇಹಿತರೆ. ಸೀರೆ ಶ್ರಾವಣಿ ಕಲರ್ ಚಾಯ್ಸ್ ಮಾಡಿ ನೋಡಿ. ನಮ್ಮ ಅಂಟಿಯಾರು ತೋರಿಸ್ತೀನಿ ವಿಡಿಯೋದಾಗ. ನೋಡಿ ತೊಡಿ ಸ್ನೇಹಿತರೆ, ಸೀರೆ ತಗೋರಮ್ಮ ಮೆತ್ತಗೈತ್ರಿ. ಮಡಿ ಹುಟ್ಟಿ ಅನ್ನಂಗೆ ನೋಡಿ, ಮಿತಾಗ ರೇಷ್ಮೆ ಆಗೈತೆ. ಶ್ರಾವಣಿ ಆರ್ಸೆ ಹೊಡಿ. ಯಾರು ಆರ್ಸ್ಯಾರ ಶ್ರಾವಣಿ?
ಇದೇ ಕಲರ್ ಯಾಕೆ ಹಚ್ಚಿಸ್ತಾನೆ ಅವ್ರ ಆಂಟಿ ಬೆಳಗದ ಬಿಡ್ರಿ. ಇದು ಸೀರೆ ಚಂದ ಐತೆ. ಈ ಕಲರ್ ಜಂಪರ್ ಬಂದೈತೆ ನೋಡಿ. ಮೆತ್ತಗೆ ರೀ ಹುಟ್ಟಿವಿಲ್ಲ ನೋಡಿ, ಸೀರೆ ಮೆತ್ತಗೆ ಐತೆ ನೋಡಿ ಸ್ನೇಹಿತರೆ. ನಾಳೆ ಗುಡಿಸಿ ಕಳಿಸ್ತೀವಿ ಸ್ನೇಹಿತರೆ. ಖುಷಿ ಆಗತ್ತೈತೆ ನೋಡಿ. ಏನೋ ನೋಡಿ, ಬಂಧು ಬಳಗ ಅಂದರೆ ಎಷ್ಟೇ ಜಗಳ ಮಾಡಿ ಎಷ್ಟೇ ಇಲ್ಲಿ ಕೂಲ್ ಇದನ್ನು ತೊಡಕಿರೋದೆ ಒಂದಿಲ್ಲ ಸಂಬಂಧಗಳು ಒಂದಾಗ್ತಾವ ಅಂತಾರಲ್ಲ, ಸುಳ್ಳಲ್ಲ ಅದು. ನನಗೆ ಶ್ರೀಶೈಲ ಮುತ್ಯಾಗ ಬಂದಿಂದ ನನಗೆ ಒಂದೊಂದು ಅಲ್ಲ ಎಲ್ಲ ಥರ ಒಳ್ಳೆ ಮಾಡಿ ನೋಡಿ. ಯಾರ ನನ್ನ ಕಷ್ಟದಾಗಿದ್ದಾಗ ನನಗೆ ಯಾರು ವಿಚಾರಿಸಿಲ್ಲ, ನನಗೆ ಯಾರು ಹೀಯಾಡ್ಸ್ಯಾರ, ನನಗೆ ಯಾರು ಏನು ಮಾಡ್ಯಾರ, ಎಲ್ಲ ಶ್ರೀಶೈಲ ಮುತ್ಯ ನೋಡ್ಕೊಂಡು ನನ್ನ ಕಷ್ಟಕ್ಕೆಲ್ಲ ಪರಿಹಾರ ಕೊಟ್ಟ. ಖುಷಿ ಆಯಿತು. ಏನೋ ಹೆಣ್ಣು ಮಗಳು ಮನೆ ಬಂದ ಅಂತ ಯಾರಿಗೆ ತಾನೇ ಖುಷಿ ಆಗಲ್ಲ. ಫುಲ್ ಖುಷಿಯಾಗೈತೆ ನನ್ನ ಮಾತ್ರ. ಈಗ ಹಿಂಗೆ ಹೋಗೋದು ಸ್ನೇಹಿತರೆ. ನಾನೇನು ನೋಡ್ತಿರಲ್ಲ, ನಾ ಆ ಥರ ಜಗಳ ಮಾಡೋಕ್ಕಲ್ಲ ಬಿಡೋಕ್ಕಲ್ಲ. ನನ್ನ ಮನಸ್ಸಿಗೆ ಅವರೇ ನೋವು ಮಾಡಿದ್ದು. ನಮ್ಮ ಮನಸ್ಸಿಗೆ ಅಷ್ಟೇ ನೋವು ಏನೋ ಮಾಡಲಿ, ಅವರು ಹೆಂಗೋ ಇರಲಿ. ಆದ್ರೆ ಅವರು ಹುಟ್ಟಿರ್ತಾರೆ, ಹುಟ್ಟಿದ ಮನೆ ಇರ್ತೈತಿ, ಅವರು ಮನ್ಯಾಗ ಹುಟ್ಟಿರ್ತಾರೆ, ಅವ್ರಿಗೆ ಅಧಿಕಾರ ಇರ್ತೈತಿ. ನಾವು ಇರ್ತನ ಅವ್ರಿಗೆ ಬಾ ಹೋಗು ಅಂತೀವಿ ಸ್ನೇಹಿತರೆ. ಮುಂದೆ ಮಕ್ಕಳು ನಾವು ಹೆಣ್ಮಕ್ಳಾಗಿ ನಾವು ತವ್ರ ಮನೆಗೆ ಹೋದಾಗ ನಾವು ಇಲ್ಲಿ ಎಷ್ಟು ಹೆಣ್ಮಕ್ಳು ನೋಡ್ಕೊತೀವಿ, ನಮಗೂ ಅಲ್ಲಿ ಒಂದು ಬೆಲೆ ಸಿಗ್ತೈತೆ. ಯಾರಿಗೇ ಇಲ್ಲಿ ಸ್ನೇಹಿತರೆ ಹೆಣ್ಮಗಳು ಮನೆಗೆ ಎಷ್ಟೋ ವರ್ಷ ಮೇಲೆ ಮನೆಗೆ ಬರ್ತಾಳಂದ್ರೆ ಯಾರಿಗೆ ತಾನೇ ಖುಷಿ ಇರೋಲ್ಲ, ಎಲ್ಲರಿಗೂ ಖುಷಿ ಇದ್ದೇ ಇರ್ತೈತೆ. ಬನ್ನಿ ಸ್ನೇಹಿತರೆ, ಈ ಸದ್ದ ಚೂಡ ಮಾಡಬೇಕು. 9 ಗಂಟೆ ಆಗೈತೆ. ಬಾಂಡೆ ಎಷ್ಟು ತಿಕ್ಕಿನಿ ಎಷ್ಟಿಲ್ಲ ಏನು ತೋರಿಸ್ತೀನಿ ಬನ್ನಿ. ನಿಮಗೆ ತೋರಿಸ್ತೀನಿ ಬನ್ನಿ. ಎಲ್ಲ ಕ್ಲೀನ್ ಆಗೈತಿ. ಹಾಲು ಕುಕ್ಕೊಂಡ ನೋಡಿ, ಹಾಲು ಕಸಕ್ಕಿಟ್ಟು ನೆಪ್ಪಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಬಾಂಡೆ ಇದ್ದು ನಾವು ದಿನ ಒಂದು ದಿವಸ ಆಯ್ತದವು ರೀ. ಇವತ್ತು ಜಾಸ್ತಿ ಅಲ್ಲ ಸ್ನೇಹಿತರೆ. ಮತ್ತು ನಮ್ಮ ಅವನ ಮಕ್ಕಳು 3 ಮಂದಿ ಊಟ ಮಾಡಿದ್ರು ಮಧ್ಯಾಹ್ನ. ಮತ್ತು ಆಂಟಿಯರಿಬ್ಬರು, ನಾವು 3 ಮಂದಿ, ಅವ್ರು 3 ಮಂದಿ, 7, 8, 9 ಮಂದಿ ಅಡಿಗಾತ್ರಿ ಮಧ್ಯಾಹ್ನ. ಅದು ಜಾಸ್ತಿನೇ ಆಗೋದಲ್ಲ ಸ್ನೇಹಿತರೆ. ಇನ್ನೂ ಹಾಲು ಬಂದಿದ್ದು ಅಂತ ದೊಡ್ಡ ಪ್ಯಾಕೆಟ್, ಕೆಂಪು ಪ್ಯಾಕೆಟ್ ತರಿಸಿದ್ದೀನಿ ರೀ. ಚಹಾ ಮಾಡಿ ಸಂಜೆ ಮುಂದೆ ಅವ್ರಿಗೆ ಚಹಾ ನಾಷ್ಟ. ಇದು ನೋಡಿ ಬೇಳೆ ಸಾಂಬಾರು ಮಾಡಿದ್ದೆ. ಉಂಡಾರ ಇನ್ನೆಷ್ಟು ಸಾಂಬಾರು ಐತೆ. ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಐತಿ ಸ್ನೇಹಿತರೆ. ಇನ್ನೂ ಇಷ್ಟು ದೊಡ್ಡ ಮೆಣಸಿನ್ಕಾಯಿ ಪಲ್ಯ, ಶೇಂಗಾ ಪುಡಿ ಹೆಚ್ಚಿ ಮಾಡೀನಿ. ಇನ್ನೊಂದು ಸ್ವಲ್ಪ ಅನ್ನ ಐತೆ, ಚಪಾತಿ, ಇನ್ನೊಂದಿಷ್ಟು ಚಪಾತಿ ಅದಾವೆ. ಅವ್ರು ಉಣ್ಣಲ್ಲವ ಚೂಡ ಮಾಡಿಬಿಡು ಅಂದ್ರೆ ಗೋವಾ ಮನ್ಕಾಯಿ ತಂದ ನೋಡಿ ನಮ್ಮ ಮುತ್ಯ. ಬನ್ನಿ, ಸರ್ಪ್ನೆ ಆದ್ರೆ ನಮ್ಮ ಊರಾಗ ಚಲೋ ಐತಿ ನೋಡಿ ಸ್ನೇಹಿತರೆ. ಸರ್ಪ್ನೆ ಎಲ್ಲೆಲ್ಲ ಬರ್ತಾರೆ. ಚೂಡಕ್ಕೆ ವ್ಯವಸ್ಥೆ ಮಾಡ್ತೀನಿ. ಚೂಡ ಮಾಡಾಕ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಾಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇದೇ ನೋಡಿ ಕಾರಣ, ಅವು ಮನೆಗೆ ಎಷ್ಟು ಬಂದಾರಲ್ಲ, ಹಿಂಗಾಗಿ ಆಗಿಲ್ಲ ಸರಿ. ಶಾವ್ಗಿಗೆ ಪ್ಯಾನ್ ಹಚ್ಚಿ ನೋಡಿ ಒಂದು ಟಾರ್ಲಿ ಅಂತ ಈಗ ಮೆಳಗಿ ಮ್ಯಾಗ ಹಾಕ್ತಿದ್ದೆ. ಬಿಸಿಲಿರ್ತಾ ಹಾಕ್ಬೋದು. ಬರ್ ಮಳೆ ಗಾಳಿ ಎದ್ದೇ ಬಿಡ್ತೀರಿ. ಮಳೆ ಗಾಳಿ ಐತಿ ಅಂದ್ರೆ ಹುಟ್ಟು ಧೂಳೆಲ್ಲ ಶಾವ್ಗ್ಯಾಗ. ಹಿಂಗಾಗಿ 2 ದಿನ 3 ದಿನ ಪ್ಯಾನ್ ಹಚ್ಚಾರ ಒಣಗಿಸಿದ್ರಾತು. ಇಲ್ಲಿಕ್ಕಂದ್ರೆ ತಗಡಿನ ಜಳಕ್ಕೆ ಬಿಸಿಲು ಭಾಳ ಇರುತ್ತೆ ನೋಡಿ. ತಗಡಿನ ಜಳಕ್ಕೆ ಒಣಗ್ತಾ ಅವ್ರು ಒಂದಿನ ಬಿಸಿಲಾಗ ಒಣಗ್ಯಾವ ಸ್ನೇಹಿತರೆ. ಹಿಂಗಾಗಿ ಇವಾಗ ಶ್ರಾವಣಕುಮಾರ್ಗೆ ಶಾವಿಗೆ ಬಸ್ ಕೊಡಬೇಕು ಅಂತ ನೋಡಿ. ಹಿಂಗೆ ತುಂಬಿಕೊಡೋದು ಇರಟ್ಟಿಲ್ಲ ಪೂಜೆ ಎಡೆ ಹಿಡಿದು ಉಣ್ಬೇಕು ಅವನು. ಫಸ್ಟಿಗೆ ಇಟ್ಟಿಟ್ಟು ಹಾಕಿನ ಶ್ರಾವಣಿ ಇಟ್ಟಾವಡಿ ನೀರು ಶಾವಿಗೆ ಬಸ್ಯಾಕ. ಫಸ್ಟಿಗೆ ಅಮ್ಮಕ್ಕೆ ಹಾಕಿ ನೋಡಿದ್ರಾತು ಹೆಂಗೆ ಆತಾವ ಅಂತೇಳಿ ತೊಗೊಂಡಿನ್ರಿ. ನಮ್ಮ ಶ್ರಾವಣ ಒಣಗ್ಯಾವ್ರಿಗೆಲ್ಲಾಗ ಈಗ ಸ್ವಲ್ಪ ಕೇಳ್ತಿರ್ಬೇಕು. ಈಗ ಒಣಗ್ಯಾವ್ರಿ ಶಾವಿಗೆ. ಇನ್ನೂ ಸ್ವಲ್ಪ ಒಣಗಲಿ, 1 ವರ್ಷ ಹಂಗಟ್ಲೆ ಇಡ್ತೀನದಲ್ಲ, ಎಷ್ಟು ಒಣಗ್ತಾವ ಅಷ್ಟು ಚಲೋ ಅಂತೇಳಿ ಒಣಸಾಕಿಟ್ಟಿನಿ. ಇಷ್ಟೇ ಹಾಕ್ತೀನಿ ರೀ, ಸ್ವಲ್ಪ ಅದ. ಇವು ಸ್ವಲ್ಪ ಶಾವಿಗೆ ಹಾಕಿ ಬಸ್ತು ಅವ್ರಿಗೆ ಊಟ ಮಾಡಿಸ್ತೀನಿ ರೀ. ಹಾಲು ಅದಾವ ಹೆಂಗಾದ್ರೂ ಅವ್ರು ಊಟ ಮಾಡಿಸಿ ಮನೆಗಿಸಿ ಚೂಡ ಮಾಡ್ತೀವಿ ಸ್ನೇಹಿತರೆ. ಶ್ರಾವಣ ಯಾಕೆ ಶಾವಿಗೆ ಹಾಕಿ ಮಮ್ಮಿ ಅಂತಂದ. ನಾನು ಚೌಳಿಕಾಯಿ ಮುರಿದು ಪಲ್ಯ ಮಾಡ್ಬೇಕಂತೇಳಿ ಹುರಿದಿದ್ದೆ. ಉರ್ಯಾನಿದ್ರೆ ಅವರಿದ್ರೆ ನಾನಿದ್ರೆ ಬ್ಯಾಬುಡ ಕಡೆ ಚೌಳಿಕಾಯಿ ಪಲ್ಯ ಚಪಾತಿ ಚಲೋ ಆಗಲ್ಲ ಅಂತೇಳಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದು ನೋಡಿ. ದೊಡ್ಡ ಮೆಣಸಿನ್ಕಾಯಿ ಮತ್ತು ಬ್ಯಾಳೆ ಕುದಿಯೋಕೆ ಸಾಂಬಾರು ಮಾಡಿದೆ. ಇವು ನೀರು ಹೇಳಕತ್ತ ಬನ್ನಿ ಸ್ನೇಹಿತರೆ. ಶ್ರಾವಣಿ ಎಡಿ ಮಾಡಿಕೊಡ್ತೀನಿ, ಎಡಿ ಬಾ. ದೇವ್ರ ಪೂಜೆ ಮುಂಜಾನೆ ಮಾಡೀನಿ ರೀ. ಎಡಿಡೆಲ್ಲ ಕಮ್ಮಿಗೆ ಶಾವಿಗೆ ಹಾಕಿ ಶೂನ್ಯವಾರನೂ ಐತೆ. ಯಾವ್ದು ಇಲ್ರಿ, ದೇವ್ರಿಗೆ ನೈವೇದ್ಯ ಮಾಡಿ ನಾವು ಉಂಡು ಅಂದ್ರೆ ಈಡಾಗುತ್ತೆ ಅನ್ನೋದು ಒಂದು ಭಾವನೆ ನೋಡಿ ಸ್ನೇಹಿತರೆ. ಅಟ್ಟೆ ಮತ್ತೇನಿಲ್ಲ. ಹಚ್ಚಿ ಎಡಿನಾಗ ಉದಿನ ಕಡ್ಡಿ ಹಚ್ಚಿ ದೇವ್ರ ಮುಂದೆ ದೀಪ ಹಚ್ಚಿ ಬೀರಪ್ಪ ಹೋಗಿ ಬಂದಿವತ್ತ ನೋಡಿ ಸ್ನೇಹಿತರೆ. ಶಾವಿಗೆ ಆಸೆ ಆಯ್ತಾಯಿಲ್ಲ. ಇಷ್ಟು ಶಾವಿಗೆ ನೋಡಿ. ಶ್ರಾವಣ ಬಳ ಅಂತ ನೋಡಿ ಶಾವಿಗೆ. ಬರೀ ನಿಂತಂದು ನೋಡಿ ಎಷ್ಟು ಒಳಗೆ ಇರ್ತಾವೆ ಶಾವಿಗೆಗಳು. ಎಡಿಡಕತ್ತಾಳ. ಇನ್ನು ಹಿಂದಕ್ಕಾದ್ರೂ ಅವಾಗಾದ್ರೂ ಹಿಂದಿನ ಮಂದಿ ಏನು ಮಾಡ್ತಾರಂತ ಜೋಳ ಪಾಕೆಟು ಏನೋ ಬಿಸಿಲಿ
ರಾಶಿ ಮಾಡೋಣ ದೇವ್ರಿಗೆ ಹಿಡ್ದ ಬಳಸಿದ್ರಂತ ಸ್ನೇಹಿತರೆ. ಅದಕ್ಕೆ ಇವತ್ತು ತಾನು ಇಲ್ಲಪ್ಪ ಅಂತೇಳಿ ಶಾವಿಗೆ ಎಡೆ ಹಿಡಿದು ನೋಡಿ. ಶುಕ್ರವಾರ ಮುಂಜೆ ಏನು ಹಿಡಿಲಿಲ್ಲ, ಹಂಗೆ ಪೂಜೆ ಮಾಡೀನಿ ನಾನು. ಮುಂಜಾನೆ ನೋಡಿ ಪೂಜೆ ಯಾವ ಥರ ಮಾಡೀನಂತ ನೋಡಿ ಸ್ನೇಹಿತರೆ. ಸಿಂಪಲಾಗಿ ಪೂಜೆ ಮಾಡಿ ನೋಡಿ. ಅಂಟಿಯರು ಬಂದಲ್ಲ, ಹಂಗೆ ಚರಿಗೆ ತಿಕ್ಕೊಂಡು ದೇವ್ರ ಮುಂದೆ ಹೂವು ಪಾವು ಸಿಗಲಿಲ್ಲ, ರಂಗೋಲಿನ ಹಾಕಲಿಲ್ಲ. ಶ್ರಾವಣ ಎಲ್ಲಿ ಹೋಗ್ಯಾನ? ಶ್ರಾವಣ ಕರ್ಕೊಂಬರೋಣ ಬನ್ನಿ ಸ್ನೇಹಿತರೆ ಊಟಕ್ಕೆ. ಡ್ಯಾಮ ಇಲ್ದ ಎಲ್ಲದ ಹಾಕಿ ಒಳಗೆ ಮುಕ್ಕೊಂದಲ್ಲ ನೋಡಿ. ಎಂಟಿಯರ್ ಮೇಲೆ ಬರಾಕತ್ತಾರ. ಶ್ರಾವಣ ಊಟ ಮಾಡ್ತಾನ. ಬಾ ಊಟ ಮಾಡ್ಬಾ ಶ್ರಾವಣ. ಶಾವಿಗೆ ಹಾಕಿ ಉಣ್ತೀವಲ್ಲ. ಬಾ.